ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸಾಸಿವೆ ಕಾಳಷ್ಟು ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಸಾಗರದಷ್ಟು ಧೈರ್ಯವಿರಬೇಕು ಮತ್ತು ತಾಳ್ಮೆ ಇರಬೇಕು. ಸಾಸಿವೆ ಕಾಳನ್ನು ಎಣಿಸಲು ಸಾಧ್ಯವಿಲ್ಲ, ಹಾಗೆ ಮನುಷ್ಯನ ಸಮಸ್ಯೆಗಳು ಮುಗಿಯೋದೇ ಇಲ್ಲ, ಹೌದಲ್ವಾ? ಏನಿದು ಇವತ್ತು ಸಾಸಿವೆ ಕಾಳು ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದುವೇ ಸಾಸಿವೆ. ಹಲವಾರು ಜನ ಹಲವಾರು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀರಾ, ಆದರೆ ಸರಳವಾಗಿ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಈ ಒಂದು ಔಷಧಿಯ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ. ಇವತ್ತಿನ ದಿನ ಇದರ ಸಂಪೂರ್ಣ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಮನೆಗೆ ಮಹಾಲಕ್ಷ್ಮಿಯ ಆಗಮನವೇ ಇಲ್ಲ, ಲಕ್ಷ್ಮೀ ದೇವಿಯ ಅನುಗ್ರಹ ಏನು ಮಾಡಿದ್ರೂ ಆಗ್ತಾ ಇಲ್ಲ, ಮನೆಯಲ್ಲಿ ಎಲ್ಲ ರೀತಿಯ ಪರಿಹಾರಗಳು ಮಾಡಿದ್ರೂ ಕೂಡ ಕಷ್ಟಗಳು ಕಳಿತಾನೇ ಇಲ್ಲ, ಹಾಗೂ ಯಾವುದೇ ದುಷ್ಟಶಕ್ತಿಯ ಬಾಧೆ, ದೃಷ್ಟಿ ಬಾಧೆ ಮತ್ತು ನಕಾರಾತ್ಮಕತೆಯಿಂದ ಹೊರಹಾಕಿ ನಿಮ್ಮ ಮನೆಗಳನ್ನು ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿಸಬಲ್ಲ ಚಮತ್ಕಾರ್ಯವಾದಂತಹ ವಸ್ತು, ಅದುವೇ ಬಿಳಿ ಸಾಸಿವೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಬಳಸುವಂತಹ ಸಾಸಿವೆಯೇ ಬೇರೆ. ನಾವು ಈ ಒಂದು ಸಮಸ್ಯೆಗಳಿಗೆ ಅಂದರೆ ಮನೆಯ ಸಕಲ ಸಮಸ್ಯೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಳಸುವ ಸಾಸಿವೆಯೇ ಬೇರೆ. ಹೌದು, ಈ ಸಾಸಿವೆ ಅತ್ಯಂತ ಚಿಕ್ಕ ಕಾಳು, ಆದರೆ ಇದರ ಪ್ರಯೋಗ ನೋಡಿದರೆ ಅದರಿಂದ ಆಗುವ ಪ್ರಯೋಜನ ಮಾತ್ರ ಅತ್ಯಂತ ದೊಡ್ಡದು. ಯಾವುದೇ ಸಮಸ್ಯೆಗಳಿಗೆ ಅಂದರೆ ನಿಮ್ಮ ಹಣದ ಸಮಸ್ಯೆ, ಮದುವೆ, ವೃತ್ತಿಯಲ್ಲಿ ತೊಂದರೆ, ಹಾಗೂ ಎಷ್ಟೇ ಕಷ್ಟಪಟ್ಟರೂ ಮನೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ, ಇದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಔಷಧಿ, ಅದು ಈ ಒಂದು ಬಿಳಿ ಸಾಸಿವೆ. ನೆಗೆಟಿವ್ ಎನರ್ಜಿಯನ್ನು, ದೃಷ್ಟಿ ದೋಷವನ್ನು ತೆಗೆಯಬಲ್ಲಂತಹ ಅತ್ಯಂತ ಪರಿಣಾಮಕಾರಿಯಾದಂತಹ ಪದಾರ್ಥ ಈ ಒಂದು ಬಿಳಿ ಸಾಸಿವೆ. ಒಂದು ಮಾತಿದೆ ಸ್ನೇಹಿತರೆ, ಮನುಷ್ಯನ ದೃಷ್ಟಿಗೆ ಬಂಡೆಯೇ ಸೀಳುತ್ತದೆ ಅಂತ. ಹೌದು, ಹೀಗಿರುವಾಗ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುತ್ತಿರುವಂತಹ ಸಮಸ್ಯೆವೆಂದರೆ ಅದು ಕೆಟ್ಟ ಜನರ ದೃಷ್ಟಿದೋಷ. ಇದರಿಂದ ಮನುಷ್ಯ ಮತ್ತು ಆತನ ಮನೆ ಏಳಿಗೆ ಹೊಂದಲು ಅನೇಕ ರೀತಿಯ ಅಡೆತಡೆಗಳನ್ನು ಉಂಟು ಮಾಡುತ್ತಾ ಇರುತ್ತದೆ. ಹೀಗಿರುವಾಗ ಅತ್ಯಂತ ಕಡಿಮೆ ಬೆಲೆಗೆ ಎಲ್ಲರಿಗೂ ಸಾಮಾನ್ಯವಾಗಿ ಸಿಗುವಂತಹ ಒಂದು ಪದಾರ್ಥವೆಂದರೆ ಅದು ಬಿಳಿ ಸಾಸಿವೆ. ಇದರಿಂದ ನಾವು ಯಾವ ವಿಧಾನದಲ್ಲಿ ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಮತ್ತು ನಮ್ಮ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಣೆ ಮಾಡುತ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೊದಲನೆಯ ಒಂದು ಪರಿಹಾರದ ಬಗ್ಗೆ ನೋಡುವುದಾದರೆ, ನಿರಂತರವಾಗಿ 48 ದಿನಗಳ ಕಾಲ ಅಥವಾ ಪ್ರತಿ ಭಾನುವಾರ ತಪ್ಪದೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕು. ಅಂದರೆ ನೀವು ಹಾಕುವ ಸಾಂಬ್ರಾಣಿ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬೆರೆಸಿ ಸಾಕು. ಹಾಗೂ ಈ ಒಂದು ಬಿಳಿ ಸಾಸಿವೆ ಬೆರೆಸಿದ ಸಾಂಬ್ರಾಣಿ ಅಥವಾ ಧೂಪವನ್ನು ಮನೆಯ ಒಳಗಿನಿಂದ ಹೊರಗೆ ತರಬೇಕು. ಹಾಗೂ ಇದನ್ನು ಮಾಡುವಾಗ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದು ಮತ್ತು ಎಲ್ಲ ಕೋಣೆಯ ಸಂದಿಗಳಲ್ಲಿಯೂ ಕೂಡ ಇದರ ಹೊಗೆಯನ್ನು ತಾಗಿಸಬೇಕು ಸ್ನೇಹಿತರೆ. ಹಾಗೂ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಹಣದ ಅಡೆತಡೆಗಳು ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳು, ನಿಮಗೆ ಗೊತ್ತಿಲ್ಲದೆ ಇರುವಂತಹ ಯಾವ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ಹಾಗೂ ಇದನ್ನು ಪ್ರತಿ ಭಾನುವಾರ ಮತ್ತು ಹುಣ್ಣಿಮೆ ಹಾಗೂ ಅಥವಾ ಅಮಾವಾಸ್ಯೆಗಳಲ್ಲಿ ತಪ್ಪದೆ ಇದನ್ನು ನೀವು ಬಳಸಬೇಕು. ಮತ್ತು ಮನೆಯ 4 ಮೂಲೆಗಳಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಇಡಿ. ಆಗಾಗ ಇದನ್ನು ಬದಲಾಯಿಸುತ್ತಾ ಇರಿ. ಇದರಿಂದ ಮನೆಗಳಲ್ಲಿ ಕೆಟ್ಟ ದೃಷ್ಟಿಗಳೆಲ್ಲ ಇದ್ದರೆ ಹೋಗಿ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಮನೆಗಳಲ್ಲಿ ಒಂದು ನೆಮ್ಮದಿ ಅನುಭವ ನಿಮಗೆ ಆಗುತ್ತದೆ. ಸಂತೋಷದ ಕ್ಷಣಗಳು ನಿಮ್ಮನ್ನು ಹುಡುಕಿ ಬರುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಬಿಳಿ ಸಾಸಿವೆಯನ್ನು ನಾವು ಹಲವಾರು ವಿಧಗಳಲ್ಲಿ ಬಳಸಬಹುದು. ಕೇವಲ ಪೂಜಾ ಕೋಣೆಯಲ್ಲಿ ಇಟ್ಟು ಈ ಒಂದು ಬಿಳಿ ಸಾಸಿವೆಯನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ನಿಮ್ಮ ಎಲ್ಲ ಬೇಡಿಕೆಗಳು ಕೂಡ ಈಡೇರುತ್ತದೆ. ಹಾಗೂ ಯಾರೆಲ್ಲ ಹೊಸ ಮನೆಯನ್ನು ಕಟ್ಟಬೇಕು ಅಥವಾ ಹೊಸ ಜಾಗವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ, ನೀವು ಕೇವಲ ದೇವರ ಮನೆಯ ಕೋಣೆಯಲ್ಲಿ ಒಂದು ಮಣ್ಣಿನ ಬಟ್ಟಲಿನಲ್ಲಿ ಈ ಒಂದು ಬಿಳಿ ಸಾಸಿವೆಯನ್ನು ಇಟ್ಟು ಪ್ರತಿನಿತ್ಯ ಪೂಜಿಸಿ. ಆದರೆ ಇದನ್ನು ಬದಲಾಯಿಸಬೇಕೆಂಬ ಯಾವುದೇ ನಿಯಮವಿಲ್ಲ. ಇದನ್ನು ಪ್ರತಿನಿತ್ಯ ಪೂಜಿಸಿ ನಿಮ್ಮ ಬೇಡಿಕೆ, ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿದರೆ ಸಾಕು, ನಿಮ್ಮ ಕನಸಿನ ಮನೆ ಆದಷ್ಟು ಬೇಗ ಶೀಘ್ರಗೊಳ್ಳುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಯಾರೆಲ್ಲ ಆರೋಗ್ಯದ ಸಮಸ್ಯೆಯಿಂದ ಕಾಡ್ತಾ ಇದ್ರೆ ಅಥವಾ ಯಾರಿಗೆಲ್ಲ ಕೆಲಸದ ವಿಚಾರ, ತುಂಬ ಜನರಿಗೆ ಕೆಲಸನೇ ಸಿಗ್ತಾ ಇರಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸದ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ಅಡೆತಡೆಗಳು ಉಂಟಾಗ್ತಾ ಇರುತ್ತದೆ. ಅರ್ಧಕ್ಕೆ ಕೆಲಸಗಳು ನಿಂತುಕೊಂಡು ಹೋಗುತ್ತಾ ಇರುತ್ತವೆ. ಹೀಗಿರುವಾಗ ಬೇಸರ ಪಟ್ಟುಕೊಳ್ಳುವ ಬದಲು ಈ ಒಂದು ಉಪಾಯವನ್ನ ಮಾಡಿ ನೋಡಿ. ಅಂದರೆ ಒಂದು ತಾಮ್ರದ ಚೆಂಬಿನಲ್ಲಿ 1 ಚಮಚ ಬಿಳಿ ಸಾಸಿವೆ ಹಾಗೂ ಕೆಂಪು ಹೂವನ್ನು ಹಾಕಿ ಮತ್ತು ಅದಕ್ಕೆ ಅರಿಶಿಣವನ್ನು ಸೇರಿಸಿ ಇದನ್ನು ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ಅಥವಾ ನಿಮಗೆ ಸಾಧ್ಯವಾಗಿಲ್ಲವೆಂದರೆ ನೀವು ಸ್ನಾನದ ನಂತರ ಸೂರ್ಯನಿಗೆ ಈ ಒಂದು ನೀರಿನಿಂದ ಆರ್ಘ್ಯವನ್ನು ನೀಡಿ. ಹೌದು,
ಇದನ್ನು ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಸ್ಪಷ್ಟವಾಗಿ ಹೇಳಿ ಹಾಗೂ ಸೂರ್ಯನ ಯಾವುದಾದರೂ ಮಂತ್ರ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಒಂದು ಮಂತ್ರವನ್ನು ಜಪಿಸಿ ಈ ಒಂದು ನೀರನ್ನು ಸೂರ್ಯದೇವನಿಗೆ ಅರ್ಪಿಸಿ. ಇದನ್ನು 48 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ನಿಯಮಾನುಸಾರವಾಗಿ ಮಾಡುತ್ತಾ ಬನ್ನಿ. ಇದರಿಂದಾಗಿ ಶೀಘ್ರದಲ್ಲಿಯೇ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಅಥವಾ ಈ ಒಂದು ಭಾನುವಾರದ ದಿನ ತಪ್ಪದೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕು. ಇದರಿಂದ ಅತ್ಯಂತ ಶೀಘ್ರವಾಗಿ ಶುಭ ಸುದ್ದಿಯನ್ನು ಕೇಳುತ್ತೀರಿ. ನಿಮ್ಮ ಸಮಸ್ಯೆಗಳು ಚಮತ್ಕಾರವಾದ ರೀತಿಯಲ್ಲಿ ಪರಿಹಾರವಾಗುತ್ತದೆ. ಹೌದು ಸ್ನೇಹಿತರೆ, ಆದರೆ ಇದಕ್ಕೆ ನಿರಂತರವಾಗಿ ನೀವು ಪ್ರಯತ್ನವನ್ನು ಪಡೆಯಬೇಕಾಗುತ್ತದೆ. ಹಾಗೂ ವ್ಯಾಪಾರದಲ್ಲಿ ಕುಂಠಿತವಾಗಿದ್ದರೆ, ಯಾರೆಲ್ಲ ತಾವು ವ್ಯವಹಾರಗಳನ್ನು ನಡೆಸ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ವೃತ್ತಿಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ದರೆ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ನೀವು ಯಾವುದೇ ವ್ಯವಹಾರದಲ್ಲಿ ಸಮಸ್ಯೆ ಇದೆ, ಈ ಒಂದು ಬಿಳಿ ಸಾಸಿವೆಯನ್ನು ಸರಳವಾಗಿ ಬಳಸಬಹುದು. ಹೌದು, ಈ ಒಂದು ಬಿಳಿ ಸಾಸಿವೆಯನ್ನೇ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಹೇಳಲಾಗ್ತದೆ. ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗೆ ಈ ಒಂದು ಬಿಳಿ ಸಾಸಿವೆಯನ್ನು ನಾವು ಬಳಸಬಹುದು. ಹೀಗಿರುವಾಗ ಈ ಒಂದು ಬಿಳಿ ಸಾಸಿವೆಗಳನ್ನು ನಾವು ಹಲವಾರು ಹೋಮಗಳಲ್ಲಿ ಬಳಸಿದ್ದನ್ನು ನೋಡಿರುತ್ತೇವೆ. ಅದರಲ್ಲೂ ಸುದರ್ಶನ ಹೋಮಗಳಲ್ಲಿ ಈ ಒಂದು ಬಿಳಿ ಸಾಸಿವೆಯನ್ನು ಬಳಸುವುದರಿಂದ ಎಲ್ಲ ರೀತಿಯ ದೋಷಗಳಿಂದ ನಿವಾರಣೆಯಾಗಿ ವ್ಯಕ್ತಿಯು ಉನ್ನತಿಯತ್ತ ಸಾಗುತ್ತಾನೆ ಎಂಬ ಒಂದು ನಂಬಿಕೆಯೂ ಕೂಡ ಇದೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಈ ಒಂದು ಬಿಳಿ ಸಾಸಿವೆಗೆ ಹೆಚ್ಚಿನ ಮನ್ನಣೆಯನ್ನೇ ನೀಡಲಾಗಿದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಬಿಳಿ ಸಾಸಿವೆಯು ಶಕ್ತಿಯುತವಾದಂತಹ ಒಂದು ವಸ್ತು. ವಿಷ್ಣುವಿನ ಅನುಗ್ರಹವಿರುವಂತಹ ಈ ಒಂದು ಪದಾರ್ಥವನ್ನು ನೀವು ವ್ಯಾಪಾರದ ಅಥವಾ ಹಣವಿಡುವ ಜಾಗದಲ್ಲಿ ಇಡಿ. ಹಾಗೂ ಇದರಿಂದ ನಿಮ್ಮ ವ್ಯಾಪಾರದಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣುತ್ತೀರಿ. ಅಷ್ಟೇ ಅಲ್ಲದೆ ಹಾಗೂ ಯಾರೆಲ್ಲ ಅತಿಯಾದ ಹಣದ ಸಮಸ್ಯೆಯಿಂದ ಕಾಡ್ತಾ ಇದ್ರೆ, ನೀವು ವ್ಯಾಪಾರ ಮಾಡುವ ಸ್ಥಳ, ಅಂಗಡಿಯ ಬಾಗಿಲನ್ನು ಓಪನ್ ಮಾಡುವಾಗ ಹೊಸ್ತಿಲ ಪೂಜೆಯ ನಂತರ ಈ ಒಂದು ಬಿಳಿ ಸಾಸಿವೆ ಹಾಕಿರುವ ನೀರನ್ನು ಅಂಗಳಕ್ಕೆ ಚೆಲ್ಲಿ. ಇದರಿಂದಾಗಿಯೂ ಕೂಡ ನಿಮ್ಮ ವ್ಯಾಪಾರ ಅಭಿವೃದ್ಧಿಯತ್ತ ಸಾಗುತ್ತದೆ. ಈ ಒಂದು ಬಿಳಿ ಸಾಸಿವೆ ಬೆರೆಸಿದ ನೀರನ್ನು ನಾವು ಪ್ರತಿನಿತ್ಯ ಅಂಗಳಕ್ಕೆ ಅಂದರೆ ವ್ಯಾಪಾರದ ಸ್ಥಳದಲ್ಲಿ ಚೆಲ್ಲುವುದರಿಂದ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿ ಅನುಗ್ರಹವಾಗುತ್ತದೆ. ಹೌದು, ಇದರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಹಾಗೂ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವುದಿಲ್ಲ. ಈ ಒಂದು ಬಿಳಿ ಸಾಸಿವೆಯನ್ನು ನಾವು ಮನೆಯಲ್ಲಿ ಇಡುವುದರಿಂದ ಎಲ್ಲ ರೀತಿಯ ದುಷ್ಟ ಪರಿಣಾಮಗಳಿಂದ ಗೆಲ್ಲಬಹುದು. ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ಕೂಡ ಮನೆಯನ್ನು ತಾಗುವುದಿಲ್ಲ. ಯಾವುದೇ ದೃಷ್ಟಿ ದೋಷಗಳು ತಾಗುವುದಿಲ್ಲ. ಹಾಗಾಗಿ ವ್ಯಕ್ತಿಯು ಎಲ್ಲ ರೀತಿಯ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ಸನ್ನು ಹೊಂದುತ್ತವೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯನ್ನು ಕಾಣಬಹುದು, ಸಂತೋಷವನ್ನು ಕಾಣಬಹುದು. ಸರಳವಾಗಿ ಸಿಗುವಂತಹ ಈ ಒಂದು ಪದಾರ್ಥಗಳನ್ನು ಒಮ್ಮೊಮ್ಮೆ ಬಳಸಿ ನೋಡಿ. ಇದರಿಂದ ಯಾವುದೇ ತೊಂದರೆ ನಿಮಗಾಗುವುದಿಲ್ಲ, ಆದರೆ ಉಪಯೋಗವೇ ಆಗುತ್ತದೆ. ಆದರೆ ಇದಕ್ಕೆ ನೀವು ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ. ಯಾವುದೇ ಕೆಲಸ ಮಾಡುವಾಗಲೂ ಕೂಡ ನಾವು ಇದರಿಂದ ಒಳಿತನ್ನು ಕಾಣುತ್ತೇವೆ ಎಂಬ ಒಂದು ನಂಬಿಕೆಯಿಂದ ಮಾಡಿದರೆ ಅರ್ಧ ಜಯ ನಿಮಗೆ ಸಿಕ್ಕಂತೆಯೇ. ಹೌದು ಸ್ನೇಹಿತರೆ, ಹಾಗೂ ಈ ರೀತಿಯಾದಂತಹ ಸರಳ ಸುಲಭ ಪರಿಹಾರಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತವಾಗಿಯೂ ಮರಿಬೇಡಿ. ಮಾಡ್ತೀರಾ ಅಲ್ವಾ? ಧನ್ಯವಾದಗಳು.